ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಹಿಂದೂ ಸಂಘಟನೆಗಳು ಸಿಡಿದೆದ್ದಿದೆ. ಹಿಂದೂ ಕಾರ್ಯಕರ್ತರು ಸಭೆ ನಡೆಸಿ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರೋದು. ನಿನ್ನೆ ಶಿವಾಜಿ ಜಯಂತಿ ಆಚರಣೆ ವೇಳೆ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆದಿರುವಂಥದ್ದು. ಇವುಗಳ ಮಧ್ಯೆ ಏನಂತಂದರೆ ಬೆಳಗ್ಗೆ 10 ಗಂಟೆಗೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಆ ನಂತರದಲ್ಲಿ ಏನಂತಂದರೆ ತಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ನಾವೀಗ ಏನಂತಂದರೆ ನಿನ್ನೆ ಏನು ಗಲಾಟೆ ನಡೀತು ಆ ಒಂದು ಸ್ಥಳದಲ್ಲಿದ್ದೇವೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಈಗ ಮೊದಲದಾಗಿ ಅವ್ರನ್ನೇ ಕೇಳೋಣ. ಈ ಒಂದು ವಾರ್ಡ್ನ ಮೆಂಬರ್ ಆಗಿರ್ತಕ್ಕಂಥ ಸೀನು ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರಿ, ಇವತ್ತಿನ ದಿವಸ ನಿನ್ನೆ ಏನು ಪ್ರಕರಣ ಆಯಿತು, ಅದರ ನಂತರದ ಬೆಳವಣಿಗೆ ಅಂದರೆ ಇಲ್ಲಿವರೆಗೂ ಕೂಡ ಬಂಧನ ಮಾಡಿರೋದಾಗಿರ್ಬೋದು ಪ್ರಕರಣ, ಈ ಬಗ್ಗೆ ಹೇಳೋದಾದ್ರೆ ಸರ್ 14 ಗಂಟೆ ಆದರೂ ನೀವು ಯಾರನ್ನೂ ಬಂಧನ ಮಾಡಿಲ್ಲ. ಡಿಪಾರ್ಟ್ಮೆಂಟು ಯಾಕೆ ಬಂಧನ ಮಾಡಿಲ್ಲ ಗೊತ್ತಾಗ್ತಾ ಇಲ್ಲ. ಇಡೀ ಕರ್ನಾಟಕನೇ ನೋಡ್ತಾ ಇದೆ ಆ ವಿಡಿಯೋನ. ಎಲ್ಲಿಂದ ಕಲ್ಲು ಬಂತು, ಎಲ್ಲಿಂದ ಚಪ್ಪಲ್ ಬಂತು, ಯಾರು ಎಸೆದ್ರು ಡಿಪಾರ್ಟ್ಮೆಂಟ್ಗೂ ಗೊತ್ತು, ಇಡೀ ಸಾರ್ವಜನಿಕರಿಗೂ ಗೊತ್ತಾಗೈತೆ. ಈ ಸಾರ್ವಜನಿಕರಿಗೆ ಗೊತ್ತಾದರೆ ಅವ್ರು ಏನು ಮಾಡ್ಕೋಬೋದು ಮಾಡ್ಕೊತಿದ್ದೆ. ಅದು ಡಿಪಾರ್ಟ್ಮೆಂಟ್ ಮಾಡಬೇಕಾಗಿತ್ತು. ಡಿಪಾರ್ಟ್ಮೆಂಟ್ 14 ತಾಸು ಆದ್ರೂ ಇನ್ನೂ ಯಾರನ್ನೂ ಬಂಧನ ಮಾಡಿದೆ ಅಂತ ಇನ್ನೂ ಏನೂ ಹೇಳಿಕೆ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅದು ಬಿಡೋದು ಬಿಟ್ಬಿಟ್ಟು ಇವಾಗ 144 ಜಾರಿಗೆ ಮಾಡಿದ್ದಾರೆ. 144 ಯಾಕೆ ಜಾರಿಗೆ ಮಾಡಿದರು? ಇವರು ಹಿಂದೂ ಸಂಘಟನೆಯವರು, ಹಿಂದೂ ಜನ ಯಾವುದೇ ಪ್ರತಿರೋಧ ಮಾಡಬಾರ್ದು, ಜನರು ಸೇರಬಾರ್ದು ಅನ್ನೋ ಉದ್ದೇಶದಿಂದ 144 ಲಾಗು ಮಾಡಿದರು. ಮಾಡೋ ಅವಶ್ಯಕತೆ ಇದ್ದಿಲ್ಲ. ಮತ್ತು ನಮಗೆ ನಮ್ಮ ಮೇಲೆ ದಬ್ಬಾಳಿಕೆ ಆದಾಗ ನಾವು ಪ್ರತಿರೋಧ ಮಾಡೇ ಮಾಡ್ತೀವಿ. ಇವಾಗ ಇವರು 144 ಇಟ್ಟಿದ್ದಾರೆ ಅಂತ ನಾವೇನು ಸುಮ್ಮನೆ ಕೊಡೋದಿಲ್ಲ. 10-10ವರೆಗೆ ನಮ್ಮ ಜನರು, ನಮ್ಮ ಹಿರಿಯರು ಬರ್ತಾರೆ, ನಾವು ಬೈಠಕ್ ಮಾಡ್ತೀವಿ. ಬೈಠಕಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಉತ್ತರ ಕೊಡ್ತೀವಿ. ನಿನ್ನೇನು ಕೂಡ ಹೇಳಿದರು ಏನಂತಂದರೆ ನಾಳೆ ಬೆಳಗಿನೊಳಗಾಗಿ ಕಿಡಿಗೇಡಿಯನ್ನು ಬಂಧನ ಮಾಡಬೇಕು, ಮಾಡದೇ ಇದ್ದರೆ ನಾವು ಬಾಗಿಲು ಬಂದ್ ಕರೆ ಕೊಡ್ತೀವಿ ಅಂತ ಈಗೂ ಕೂಡ ಬಂದಿರುವಂಥದ್ದು ತಾವು. ಸರ್, ಈಗ ಸಾರ್ವಜನಿಕರು ಆಗೋಕ್ಕಿಂತ SP ಅವರಿಗೇ ತಲೆ ಮೇಲೆ ಹೊಟ ಬಿದ್ದಿದೆ. SP ಅವ್ರಿಗೆ ತಲೆ ಮೇಲೆ ಹೊಟ ಬಿದ್ದದ್ನಾಗ ಅವರೇ ಸುಮ್ಮನೆ ಕೂತಿದ್ದಾರೆ. ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅದು ಎಲ್ಲ ಬಹಿರಂಗ. ಈಗ ಅಕಸ್ಮಾತ್ ಸಾರ್ವಜನಿಕ ಆದರೆ ಏನು ಸರ್ ಇದು? SP ಅವ್ರಿಗಾದ್ರೆ ಈ ಥರ ಇದೆ. ಇನ್ನು ಸಾರ್ವಜನಿಕ ಆದರೆ ಯಾರು ಕೇಳೋರು? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಬಂಧನ ಮಾಡ್ತಾಯಿಲ್ಲ? ನಮಗೆ ಬಂಧನ ಮಾಡಬೇಕು. ಬಂಧನ ಮಾಡಿ ಯಾರನ್ನು ಬಂಧನ ಮಾಡಿದ್ದೀವಿ, ಯಾರು ತಪ್ಪಿಸ್ತಿದ್ದಾರೆ ಅಂತ ನಮಗೆ ತೋರಿಸ್ಬೇಕು ಅವರು. ಅದು ನಿಷೇಧಾಜ್ಞೆಯನ್ನು ಹೇರಿರುವಂಥದ್ದು. ಆದರೂ ಕೂಡ ನೀವು ಸಭೆಯನ್ನು ಮಾಡುವಂಥದ್ದು ಸೇರ್ತಾರೆ ಹೇಗೆ ಅಂತ? ಸರ್, ನಿಷೇಧಾಜ್ಞೆ ಅವರೇ ನಮ್ಮನ್ನು ಕೇಳಿ ಅವ್ರನ್ನ ಹಾಕಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನಿನ್ನೆ ನಾವು ಮಾಡಿರೋ ಸಭೆಯಲ್ಲಿ ಬೆಳಗ್ಗೆ ನಾವು 10-10ವರೆಗೆ ನಾವು ಸೇರ್ತೀವಿ ಅನ್ನೋದು ಗೊತ್ತಿದ್ದೇನೆ 144 ಲಾಗೋ ಮಾಡಿದ್ದವರು. ಅವ್ರು ಮಾಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.